ಸಕಲೇಶಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ಆಯ್ದ ರೈತ ಫಲಾನುಭವಿಗಳಿಗೆ ಮಿನಿ ಟ್ರ್ಯಾಕ್ಟರ್ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಸಿಮಿತ್ ಮಂಜುನಾಥ್ ವಿತರಿಸಿದರು. ನಂತರ ಮಾತನಾಡಿದ ಅವರು ಇಲಾಖೆಯ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ರೈತರು ಆರ್ಥಿಕವಾಗಿ ಸದೃಢರಾಗಬೇಕು. ದೇಶದಲ್ಲಿ ಬಹುಪಾಲು ಜನ ಇಂದಿಗೂ ಕೃಷಿ ಅವಲಂಬಿತರಾಗಿದ್ದಾರೆ. ರೈತರು ದೇಶದ ಅರ್ಥವ್ಯವಸ್ಥೆಯ ಬೆನ್ನೆಲುಬು. ಹಗಲಿರುಳು ದುಡಿಯುವ ರೈತರಿಗೆ ಇಂದಿಗೂ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕದಿರುವುದು ಬೇಸರದ ಸಂಗತಿ. ರೈತರು ಇಲಾಖೆಯ ಸೌಲಭ್ಯಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಅವರು ಕರೆ ನೀಡಿದರು. ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಮಾತನಾಡಿ, ಸರ್ಕಾರದ ಸಹಾಯಧನದಡಿಯಲ್ಲಿ ಕೃಷಿ ಇಲಾಖೆ ವತಿಯಿಂದ 4 ರೈತರಿಗೆ ಮಿನಿ ಟ್ರ್ಯಾಕ್ಟರ್ ವಿತರಣೆ ಮಾಡಲಾಯಿತು. 2023-24ನೇ ಸಾಲಿನಲ್ಲಿ ಮಳೆ ಅಭಾವವಿದ್ದರಿಂದ 1500ಕ್ಕೂ ಹೆಚ್ಚು ತುಂತುರು ನೀರಾವರಿ ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ. 324 ಫಲಾನುಭವಿಗಳಿಗೆ ಡೀಸೆಲ್ ಮೋಟಾರ್ಗಳು, ಪವರ್ ಸ್ಟ್ರೇಕ್ಗಳನ್ನು 19 ಸಾಮಾನ್ಯ ವರ್ಗ ಮತ್ತು 26 ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದೆ. ಪವರ್ ವೀಡರ್ನ ಸಾಮಾನ್ಯ 19 ಹಾಗೂ 45 ಪರಿಶಿಷ್ಟ ಜಾತಿ 4 ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದ್ದು, ಇದರ ಜೊತೆಗೆ ಭತ್ತ ಮೇವು ಕಟಾವು ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮಿನಿ ಟ್ರ್ಯಾಕ್ಟರ್ ಚಾಲನೆ ಮಾಡುವ ಮೂಲಕ ಶಾಸಕರು ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರುಗಳಾದ ಆದಿತ್ಯ, ಹರೀಶ್, ಪುರಸಭಾ ಸದಸ್ಯರಾದ ರೇಖಾ ರುದ್ರಕುಮಾರ್, ಪ್ರದೀಪ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹಲವಾರು ಪರಿಶಿಷ್ಟ ಜಾತಿಯ ರೈತರು, ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥವ್ರಿಗೆ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಮಿನಿ ಟ್ರ್ಯಾಕ್ಟರ್ಗಳಿದೆ, ಈ ಟ್ರ್ಯಾಕ್ಟರ್ಗಳನ್ನ ಕೊಡ್ತಕ್ಕಂಥ ಕೆಲಸ ಕೃಷಿ ಇಲಾಖೆಯಿಂದ ಆಗ್ತಾಯಿದೆ. ನಮ್ಮೆಲ್ಲರ ಉದ್ದೇಶ ಒಂದೇ, ರೈತರು ಹೆಚ್ಚಿನ ಕೃಷಿಯನ್ನು ಮಾಡಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಉತ್ತಮ ಕೃಷಿಯನ್ನು ಮಾಡಿ ಈ ಭಾಗದಲ್ಲಿ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿ ಹಣಗಳಿಸಿ ತಾವು ಹಾಗೂ ತಮ್ಮ ಕುಟುಂಬ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಿರ್ತಕ್ಕಂಥದ್ದು. ಇವತ್ತೇನು 4 ಜನ ಇವತ್ತು ಈ ಒಂದು ಮಿನಿ ಟ್ರ್ಯಾಕ್ಟರ್ನ ತಗೋತಾರೆ. ತಾವು ತಮ್ಮ ಜಮೀನಿನಲ್ಲಿ ಉತ್ತಮ ಕೃಷಿಯನ್ನು ಮಾಡಿ ಉತ್ತಮ ಬೆಳೆಯನ್ನು ಬೆಳೆದು ಆರ್ಥಿಕವಾಗಿ ಸದೃಢರಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೀನಿ. ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗಿ. ಅರುಣ್ ಕುಮಾರ್ ಬಾಳಗೋಡು, ಬೆಳಗೋಡು ಹೋಬಳಿ ಇವರಿಗೆ ವಿತರಣೆ ಮಾಡ್ತಾ ಇದೆ. ಇದ್ರ ಜೊತೆಗೆ ಹೆಚ್ಚುವರಿ ಬೇಡಿಕೆ ಇರತಕ್ಕಂಥ ಪರಿಶಿಷ್ಟ ಜಾತಿ ಫಲಾನುಭವಿಗಳಿಗೆ ಗಂಗಾಧರ್ ಹಿಂದೆ, ಆನ್ಬಾಳ್ ಹೋಬಳಿ, ಪುಟ್ಟರಾಜು ಹಾಡ್ಯ, ಯಶ್ಲೂರು ಹೋಬಳಿ ಇವರಿಗೂ ಕೂಡ ಮಿನಿ ಟ್ರ್ಯಾಕ್ಟರ್ ವಿತರಣೆಯನ್ನು ಮಾಡಲಾಗ್ತಿದೆ. ಇದರಲ್ಲಿ ಒಂದು ಪ್ರಾವಿಷನ್ ಇದೆ. ಜೊತೆಗೆ ಈ ಒಂದು 2023-24ನೇ ಸಾಲಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ಸುಮಾರು 1536 ತುಂತುರು ನೀರಾವರಿ ಘಟಕಗಳನ್ನು, ಈಗ ಮಳೆ ಅಭಾವ ಈ ರೀತಿ ಸಮಸ್ಯೆ ಇರೋದ್ರಿಂದ ಹೆಚ್ಚು ಒಂದು ಆದ್ಯತೆಯನ್ನು ತಾಲೂಕಿನಲ್ಲಿ ನೀಡಿದೆ. ಹಾಗೆಯೇ ಡೀಸೆಲ್ ಮೋಟರ್ನ 324 ಫಲಾನುಭವಿಗಳಿಗೆ, ಪವರ್ ಟಿಲ್ಲರ್ನ 10 ಫಲಾನುಭವಿಗಳಿಗೆ, ಮಿನಿ ಟ್ರ್ಯಾಕ್ಟರ್ನ 1 ಪ್ರಾವಿಷನು ಪ್ಲಸ್ ಹೆಚ್ಚುವರಿ 3 ಫಲಾನುಭವಿಗಳಿಗೆ, ಹಾಗೆಯೇ ಸ್ಪ್ರೇಯರ್ಗಳನ್ನು ಅಂದರೆ ಪವರ್ ಸ್ಪ್ರೇಯರ್ ಅದನ್ನು 19 ಫಲಾನುಭವಿಗಳು ಮತ್ತು 26 ಫಲಾನುಭವಿಗಳಿಗೆ ಪರಿಶಿಷ್ಟ ಜಾತಿ, ಹಾಗೆಯೇ ಪವರ್ ವೀಡರ್ಗಳನ್ನು 18 ಸಾಮಾನ್ಯ ಫಲಾನುಭವಿಗಳು, 45 ಪರಿಶಿಷ್ಟ ಜಾತಿ, 4 ಪರಿಶಿಷ್ಟ ಪಂಗಡ ಫಲಾನುಭವಿಗಳು, ಡಿಗ್, ರೋಟೋವೇಟರ್, ರೋಟ್ರಿ ಟಿಲ್ಲರ್ನ 9 ಫಲಾನುಭವಿಗಳಿಗೆ, ರೀಪರ್ಗಳು ಅಂದರೆ ಭತ್ತವನ್ನು ಕಟಾವು ಮಾಡ್ತಕ್ಕಂಥ ಯಂತ್ರ, ಹಾಗೆಯೇ ಮೇವು ಕತ್ತರಿಸ್ತಕ್ಕಂಥ ಯಂತ್ರ, ಈ ರೀತಿ 10 ಹಲವು ಸವಲತ್ತುಗಳನ್ನು ಕೃಷಿ ಇಲಾಖೆ ವತಿಯಿಂದ ಎಲ್ಲ ವರ್ಗದ ರೈತ ಫಲಾನುಭವಿಗಳಿಗೆ ನೀಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಇದೆ. ಇವತ್ತು ವಿಶೇಷವಾಗಿ ಈ ಮಿನಿ ಟ್ರ್ಯಾಕ್ಟರ್ಗಳು ಈ ಭಾಗದಲ್ಲಿ ಹೆಚ್ಚು ಒಂದಿಷ್ಟು ರೈತರು ಆರ್ಥಿಕವಾಗಿ ಚಿಕ್ಕ ಹಿಡುವಳಿದಾರಾದರೂ ಕೂಡ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥ ಸಣ್ಣ ರೈತರಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಇದೊಂದು ವರದಾನ. ಇವತ್ತು 27 HP, 25 HP, 24 HP ಈ ರೀತಿ ಬೇರೆ ಬೇರೆ ಒಂದು ಹಾರ್ಸ್ ಪವರ್ ಕೆಪಾಸಿಟಿ ಮೇಲೆ ಸುಮಾರು 4,51,000 ಒಟ್ಟು ಮೊತ್ತ ಇರತಕ್ಕಂಥ ಈ ಒಂದು ಮಿನಿ ಟ್ರ್ಯಾಕ್ಟರ್ನ ಸರ್ಕಾರದ ಸಹಾಯದಿಂದ 3 ಲಕ್ಷ ಪರಿಶಿಷ್ಟ ಜಾತಿ ಫಲಾನುಭವಿದೆ. ರೈತರು 1,51,000 ಕಟ್ಟಿದ್ದಾರೆ. ಈ ಸುಸಂದರ್ಭದಲ್ಲಿ ಮಾನ್ಯ ಶಾಸಕರು ಮಂಜುನಾಥ್ ಸರ್ ಅವರು ಮತ್ತು ಭಾಗಿಯಾಗಿರ್ತಕ್ಕಂಥ ಇಒ ಸರ್ ಅವರು ಮತ್ತೆಲ್ಲ
ಈ ಸಕಲೇಶ್ಪುರ ತಾಲೂಕಿನ ರೈತ ಬಾಂಧವರು ಮುಖಂಡರು ತಾವು ಹಾಜರಿದ್ದೀರಾ. ಹೆಚ್ಚು ಕೃಷಿ ಇಲಾಖೆ ವತಿಯಿಂದ ಇರತಕ್ಕಂಥ